ಚಳಿಗಾಲದ ಅಧಿವೇಶನದಲ್ಲಿ ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಕ್ಷೇತ್ರದ ಹಲವಾರು ವಿಚಾರಗಳ ಬಗ್ಗೆ ಅಧಿವೇಶನದಲ್ಲಿ ಪ್ರಶ್ನಿಸುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅವರಿಗೆ ಇರುವ ವಿಶೇಷ ಕಾಳಜಿಯನ್ನ ತೋರಿದ್ದು ತಾಲೂಕು ಕ್ರೀಡಾಂಗಣಕ್ಕೆ ಅಗತ್ಯ ಅನುದಾನ ಬಿಡುಗಡೆ ಮಾಡುವಂತೆ ವಿಧಾನಸಭೆಯಲ್ಲಿ ಒತ್ತಾಯಿಸಿದ್ದಾರೆ. ತಾಲೂಕಾ ಕ್ರೀಡಾಂಗಣಕ್ಕೆ ಕಾಮಗಾರಿಗೆ ಸಂಬಂಧಿಸಿದಂತ ಒಂದು ವಿಷಯ ಇದು 2016-17 ಇಸ್ವಿನಲ್ಲಿ ಮಂಜೂರಾಗಿತ್ತು. ಆಗ ಅದರ ಅಂದಾಜು ವೆಚ್ಚ 4,76,00,000. ಆಗ ಅದಕ್ಕೆ ಸಂಬಂಧಿಸಿದಂತೆ 50 ಲಕ್ಷ ರಿಲೀಸ್ ಆಗಿತ್ತು. ಈಗ 8 ವರ್ಷ ಆಯಿತು. ಈಗ ಅದಕ್ಕೆ 760 ಲಕ್ಷ ಬೇಕಾಗಿದೆ. ಹಾಗಾಗಿ ಅದನ್ನು ರಿಲೀಸ್ ಮಾಡಿ ಕಂಪ್ಲೀಟ್ ಮಾಡಲಿಕ್ಕೆ ಅನುಕೂಲ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ. ಅದಕ್ಕೆ ಉತ್ತರ ಈಗ 24-25ನೇ ಸಾಲಿನಲ್ಲಿ ಕಳೆದ ವಾರವಷ್ಟೇ ಬೆಳಗಾವಿ ಅಧಿವೇಶನದಲ್ಲಿ ನಗರದ ಯುಜಿಡಿ ಕಾಮಗಾರಿಗೆ 260 ಕೋಟಿ ರು ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಪಡಿಸಿದ ಬೆನ್ನ ಹಿಂದೆಯೇ ಮತ್ತೊಮ್ಮೆ ಡಿಸೆಂಬರ್ 17ರ ಕಲಾಪದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜವಾಬ್ದಾರಿ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಗರದ ಪರಶುರಾಂಪುರ ರಸ್ತೆಯಲ್ಲಿ ನಿರ್ಮಾಣವಾಗುತ್ತಿರುವ ಕ್ರೀಡಾಂಗಣಕ್ಕೆ ಸುಮಾರು 7.60 ಕೋಟಿ ರು ಹಣ ಬಿಡುಗಡೆ ಮಾಡುವಂತೆ ಅಧಿವೇಶನದಲ್ಲಿ ಮನವಿ ಮಾಡಿದ್ದಾರೆ. ಜೊತೆಗೆ ಬೇರೆ ಮುಂದಿನಲ್ಲಿ ಅನುದಾನ ಲಭ್ಯತೆ ಆಧರಿಸಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಕಂಟಿನ್ಯೂಸ್ ಆಗಿ ಇದೇ ರೀತಿ ಬರ್ತಾ ಇದೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈ ಖಾತೆ ಬಂದಿರೋದ್ರಿಂದ ಅದನ್ನು ನಮಗೆ ಖಂಡಿತವಾಗಿ ಅದು ಮುಗಿಸ್ಲಿಕ್ಕೆ ಅವರು ಕಾರಣಕರ್ತರಾಗಬೇಕು, ರಿಲೀಸ್ ಮಾಡಬೇಕಂತ ಹೇಳಿ ಕೇಳ್ತಾ ಇದ್ದೀನಿ. ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ರೀಡಾಂಗಣ ಮಾಡುವ ಕುರಿತು ಈಗಾಗಲೇ 50 ಲಕ್ಷ ರು ಹಣ ಬಿಡುಗಡೆ ಮಾಡಲಾಗಿದೆ. ಸರ್ಕಾರದ ಆರ್ಥಿಕ ಸ್ಥಿತಿಗತಿ ನೋಡಿ ಶೀಘ್ರವಾಗಿ ಹಣ ಬಿಡುಗಡೆಗೊಳಿಸುವಂತೆ ಭರವಸೆ ನೀಡಿದ್ದಾರೆ. ಇದು 2016-17ನಲ್ಲಿ ಸುಮಾರು 9 ಎಕರೆ 16 ಗುಂಟೆ ಪ್ರದೇಶದಲ್ಲಿ ತಾಲೂಕು ಕ್ರೀಡಾಂಗಣ ಮಾಡಬೇಕು ಅಂತೇಳಿ ಪ್ರಾರಂಭ ಆಯಿತು. 16-17 ಆಗ 50 ಲಕ್ಷ ರೂಪಾಯಿನೂ ಕೊಟ್ಟಿತ್ತು. ಆ 50 ಲಕ್ಷ ರೂಪಾಯಿನಲ್ಲಿ ಆ ಗ್ರೌಂಡ್ ಲೆವೆಲ್ ಮಾಡ್ಕೊಳ್ಳೋದು ಮತ್ತು ಬೇಲಿ ಹಾಕೋದು ಅದನ್ನು ಮಾಡಿದ್ದಾರೆ. ಅಲ್ಲ ರಘುಮೂರ್ತಿಯವರ ಮಾಡಿದ್ದಾರೆ. ಅದಾದ್ಮೇಲೆ ಅನುದಾನ ಕೊಡಲಿಲ್ಲ. ಸೊ ಹಾಗಾಗಿ ಅದು ಮತ್ತೆ ಮುಂದುವರಿಲಿಲ್ಲ ಕೆಲಸ. ಈಗ ಈ ವರ್ಷನೂ ಕೂಡ ಅನುದಾನ ಇಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದರೆ SCPTS ಇದು ಒಂದು ಪರಿಶಿಷ್ಟ ವರ್ಗದ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರಕ್ಕೆ TSP ಅಡಿನಲ್ಲಿ ತೆಗೆದು ದುಡ್ಡು ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಈ ವರ್ಷ ಸ್ವಲ್ಪ ಹಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ವರ್ಷ ಒಂದು ಸ್ವಲ್ಪ ಕೊಡೋಣ. ಯಾಕಂದ್ರೆ ಈಗ ಡಿಸೆಂಬರ್ ಮುಗಿತಾ ಬಂತು. ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಎಷ್ಟು ಮಾಡೋಕ್ಕಾಗ್ತದೆ ಅಷ್ಟು ಹಣ ಕೊಡೋಣ. ಉಳಿದದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಅಂದರೆ ಕೊಡ್ತಕ್ಕಂಥದ್ದು. ಇದು ಈಗಾಗಲೇ ಕ್ರೀಡಾಂಗಣ ಪ್ರಾರಂಭ ಆಗಿರೋದ್ರಿಂದ ಇದು ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ. ಮಾಡಿ ಮುಗಿಸೋಣ. ನಿಮಗೆ TSP ಅಡಿನಲ್ಲೋ ಅಥವಾ ಬೇರೆ ಜನರಲ್ ಗ್ರ್ಯಾಂಟ್ಸ್ನಲ್ಲೋ ಕೊಟ್ಟು ಮಾಡಿ ಮುಗಿಸ್ತಕ್ಕಂಥ ಕೆಲಸ ಮಾಡೋಣ.